ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ. ಇಷ್ಟರೊಳಗೆ ನಾನು ಅಪ್ಲೋಡ್ ಮಾಡಬೇಕಿತ್ತು, ಇನ್ನು ಮಾಡೋದಕ್ಕಾಗಲಿಲ್ಲ. ಆವತ್ತು ಗುರುವಾರ ಒಂದು ಸ್ವಲ್ಪನೇ ಮಾಡಿಟ್ಕೊಂಡಿದ್ದೆ, ಅದನ್ನು ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಹಂಗಾಗಿ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನು ಅಡುಗೆಗೆ ಬಂದುಬಿಟ್ಟು ಇವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಏನು ಸಾಂಬಾರಿಗೆ ಏನಾದರೂ ಮಾಡೋಣ ಅಂದರೆ ತರಕಾರಿ ಕೂಡ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾನು ತರೋಣ ಅಂದ್ಕೊಂಡ್ರೆ ಇನ್ನು ನಾವು ಅದು ಇದು ಎಲ್ಲ ಕೆಲಸ ಮುಗಿಸ್ಕೊ ಬರೋಷ್ಟೊತ್ತಿಗೆ ಇನ್ನು ಲೇಟ್ ಆಯಿತು. ಇನ್ನು ತರಕಾರಿ ತೊಗೊಳ್ಳೋದೇ ಮರ್ತು ಬಂದುಬಿಟ್ಟೆ ನಾನು. ಇನ್ನು ಮನೆಗೆ ಬಂದೆ, ಸದ್ಯ ಟೊಮೊಟೊ ಇತ್ತಲ್ವ, ಅದಕ್ಕೆ ತಿರುಗಿನ ಬೆಳಗ್ಗೆನೇ ಇವಾಗ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊಟ್ಟೆ ಬಂದುಬಿಟ್ಟು ನನಗೆ ಅಂಗನವಾಡಿಯಲ್ಲಿ ಕೊಟ್ಟಿದ್ದರು. ಇನ್ನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಮಂತ್ಲಿ ಮೊಟ್ಟೆ ಕೊಡ್ತಾರಲ್ವ, ಸದ್ಯ ಅವು ಕೂಡ ಕೊಟ್ಟಿದ್ದರು. ಅವು ಇದ್ವಲ್ವ, ಅದಕ್ಕೆ ಸಾಂಬಾರು ಮಾಡಿಬಿಡೋಣ, ಸಂಜೆಗೂ ಸ್ವಲ್ಪ ಉಳಿದ್ರೆ ಹಂಗೆ ಬಿಸಿ ಮಾಡಿಟ್ರೆ ಆಯಿತು ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮಾಡ್ಕೊತಾ ಇದ್ದೀನಿ. ನನಗೆ ಬುಧವಾರ ಎಲ್ಲ ನಾನು ಶಾಪಿಂಗ್ ಮಾಡ್ಕೊಬಂದು ಎಲ್ಲ ಆರಾಮಾಗೇ ಇದ್ದೆ. ಗುರುವಾರ ಅಷ್ಟೇ, ಗುರುವಾರ ಬೆಳಗ್ಗೆ ಆಗಲೇ ಸ್ವಲ್ಪ ನನಗೆ ಒಂಥರ ಅನ್ನಿಸ್ತಾ ಇತ್ತು. ಆಮೇಲೆ ಬಿಡು ಅಂತೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಆಲ್ಮೋಸ್ಟ್ ಆ್ಯಕ್ಟಿವಾಗೇ ಇರ್ತೀನಿ. ಅಷ್ಟೊಂದು ನಾನು ಮಲ್ಕೊಳ್ಳೋಳೆ ಅಲ್ಲ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಜಾಸ್ತಿ ಸುಸ್ತಾಗೋದಾಗಲಿ ಆ ಥರ ಎಲ್ಲ ಏನು ಕೂಡ ನನಗೆ ಅನಿಸೋದಿಲ್ಲ. ಆರಾಮಾಗೇ ಇರ್ತೀನಿ. ಏನಾಯಿತೋ ಗೊತ್ತಿಲ್ಲ, ಸಡನ್ನಾಗೆ ನನಗೆ 2 ದಿನ ಶುಕ್ರವಾರ ಶನಿವಾರ ಅಂತೂ ಅಸಲು ನಾನು ಹೆಂಗಿದ್ದೋ ಅನ್ನೋದೇ ನನಗೆ ಗೊತ್ತಿಲ್ಲ, ಅಷ್ಟಿದಾಯಿತು. ಇನ್ನು ಗುರುವಾರ ರಾತ್ರಿಯಿಂದನೇ ಸ್ಟಾರ್ಟ್ ಆಯಿತು ನನಗೆ ಸ್ವಲ್ಪ ಮೈಕೈ ನೋವು ಅದೆಲ್ಲ ಕೂಡ. ಇನ್ನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಹುಷಾರಿರಲಿಲ್ಲಲ್ವ, ಅದು ಕೂಡ ಸ್ವಲ್ಪ ಟೆನ್ಷನ್ ಇತ್ತು. ಆ ಟೆನ್ಷನಲ್ಲಿ ನನಗೆ ಏನಾಯಿತೋ ನನಗೆ ಅರ್ಥ ಆಗಲಿಲ್ಲ. ಹಾಗೆ ಇನ್ನು ನಾನು ಬಂದುಬಿಟ್ಟು ಮೊಟ್ಟೆ ಬೇಯಿಸ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಆ ಥರ ಮಾಡಬೇಡ, ಅದಕ್ಕೆ ಉಪ್ಪು ಹತ್ತಲ್ಲ ಖಾರನೂ ಹತ್ತಲ್ಲ ಮೊಟ್ಟೆಗೆ, ಸುಮ್ಮನೆ ಒಡೆದು ಹಾಕ್ಬಿಡೋದ್ರೊಳಗೆ ಸಾಂಬಾರೊಳಗೆ ಅಂತ ಕೂಡ ಹೇಳ್ತಾಯಿದ್ರು. ಸರಿ ಬಿಡು, ಇನ್ನು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಡ್ಬಿಟ್ಟು ಇನ್ನು ಒಗ್ಗರಣೆ ಕೊಟ್ಟು ಆ ಸಾಂಬಾರು ಸ್ವಲ್ಪ ಕುದಿ ಬಂದಮೇಲೆ ಇನ್ನು ಲಾಸ್ಟಲ್ಲಿ ಮೊಟ್ಟೆ ಎಲ್ಲ ಒಡೆದು ಹಾಕಿನ ಸಾಂಬಾರು ಎಲ್ಲ ರೆಡಿ ಮಾಡಿದೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 10 ಗಂಟೆ 10 ನಿಮಿಷನೂ ಏನೋ ಆಗಿದೆ. ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟೆಲ್ಲ ಕರೆಂಟ್ ಚೆನ್ನಾಗಿ ಕೊಡೋದಿಲ್ಲ, ಸಿಂಗಲ್ ಕರೆಂಟ್ ಕೊಡ್ತಾ ಇರ್ತಾರೆ, ವೋಲ್ಟೇಜೇ ಇರೋದಿಲ್ಲ. ಇನ್ನು ಫ್ರಿಜ್ ಅಂತೂ ಒಂಥರ ಸೌಂಡ್ ಬರ್ತಾ ಇರುತ್ತೆ, ಅದಕ್ಕೆ ಆಫ್ ಮಾಡಿಬಿಟ್ಟಿದೆ. ಬೆಳಗ್ಗೆ ಆನ್ ಮಾಡಿ ಬರೋಣ ಅಂತ ಅಂದ್ಕೊಂಡ್ರೆ ಮರ್ತೇ ಬಂದುಬಿಟ್ಟಿದ್ದೀನಿ. ಇವಾಗ ನೆನೆಸ್ಕೊತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಹಣ್ಣಿತ್ತು, ಮತ್ತು ನೆನ್ನೆ ಹಿರಿಯರ್ಗೆ ಹೋಗಿದ್ನಲ್ವ, ಹೂವು ಕೂಡ ತೊಗೊಬಂದು ಇಟ್ಟಿದ್ದೆ. ಮತ್ತೆ ಆನ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಎಲ್ಲ ಕೊಳ್ತೋಗ್ಬಿಡ್ತೇವೆ. ಮತ್ತು 6 ಗಂಟೆಗೆ ಹೋಗಿರೋ ಕರೆಂಟು ಮತ್ತೆ 8 ಗಂಟೆಗೆ ಬರುತ್ತೆ. ಬೆಳಗ್ಗೆ 8 ಗಂಟೆಗೆ ಚೆನ್ನಾಗಿ ಕೊಡ್ತಾರೆ. 8 ಗಂಟೆಗೆ ಟ್ರಿಪ್ ಆಗಿ ಮತ್ತೆ ಚೆನ್ನಾಗಿ ಕೊಡ್ತಾರೆ. ಅಲ್ಲಿವರೆಗೂ ಅಸಲು ರಾತ್ರಿ ಸಾಯಂಕಾಲ 6 ಗಂಟೆಗೆ ತೆಗ್ದಿರೋ ಕರೆಂಟ್ನ ಅಂದರೆ ವೋಲ್ಟೇಜ್ ಬೇರೆ ಥರ ಕೊಟ್ಟಿರ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಚೆನ್ನಾಗಿ ಕೊಡ್ತಾರೆ. ಮತ್ತು ಬೆಳಗಿನ ಜಾವ 6 ಗಂಟೆಗೆ ತೆಗ್ದಿರೋ ಕರೆಂಟು ಮತ್ತು 8 ಗಂಟೆಗೆ ಕೊಡ್ತಾರೆ. ಮತ್ತು ಹಗಲೆಲ್ಲ ಕೂಡ ಚೆನ್ನಾಗಿರುತ್ತೆ, ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಸಾಯಂಕಾಲ ರಾತ್ರಿಗೆ ಅಷ್ಟೇ ಸ್ವಲ್ಪ ವೋಲ್ಟೇಜ್ ಇರೋದಿಲ್ಲ, ಏನಿಲ್ಲ. ಮತ್ತು ಡಿಪ್ ಆಗೋದು ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತಾಯಿರುತ್ತೆ. ಅದಕ್ಕೆ ಫ್ರಿಜ್ಜು ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡ್ತೀನಿ ನಾನು. ಬೆಳಗ್ಗೆ ಮತ್ತೆ ಬಂದುಬಿಟ್ಟೆ, ಆನ್ ಮಾಡಿ ಬರಬೇಕಿತ್ತು. ಅದಕ್ಕೆ ಇವಾಗ ಆನ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ ಮನೆ ಹತ್ರ. ಇನ್ನು ಗುಂಡ ಕೂಡ ಅಂಗನವಾಡಿಗೆ ಹೋದ. ಇನ್ನು ಬಟ್ಟೆ ಕೂಡ ನೆನೆಸಿದ್ದೀನಿ, ಬಟ್ಟೆ ಕೂಡ ಒಗಿಬೇಕು ಸ್ವಲ್ಪ. ಇನ್ನು ಮೆಟ್ಲತ್ತು ಬರೋಷ್ಟೊತ್ತಿಗೆ ಸಾಕಾಗುತ್ತೆ ನೋಡಿ. ಕರೆಂಟ್ ಬೇರೆ ಇರೋದಿಲ್ವ, ಇವರು ಹಂಗೆ ಫ್ಯಾನು ಬಲ್ಪ್ ಎಲ್ಲ ಹಂಗೆ ಬಿಟ್ಬಿಡ್ತಾರೆ. ಇವ್ರು ಕೂಡ ಮರ್ತು ಬಿಡ್ತಾರೆ. ಅದಕ್ಕೆ ಯಾವಾಗನ್ನ ಒಂದು ಸತಿ ಹಿಂಗೆ ಬಂದು ನೋಡಿಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಮತ್ತೆ ನಾವು ಸಾಯಂಕಾಲ ಬರೋವರೆಗೂ ಫ್ಯಾನ್ ಸುತ್ತಾನೇ ಇರುತ್ತೆ. ಅದಕ್ಕೆ ಇವಾಗ ಆಫ್ ಮಾಡಿಬಿಟ್ಟು ಫ್ರಿಜ್ ಸ್ವಿಚ್ ಹಾಕಿ ಹೋಗೋಣ ಅಂತೇಳಿ ಬಂದಿದ್ದೀನಿ. ತರಕಾರಿ ಏನಿಲ್ಲ, ಹಣ್ಣು ಮತ್ತು ಹೂವು ಅಷ್ಟೇ ಇರೋದು. ಇನ್ನು ತರಕಾರಿ ಇಟ್ಟರಂತೂ ಸಖತ್ತು ಹಾಳಾಗ್ಬಿಡುತ್ತೆ. ಇನ್ನು ನೈಟೆಲ್ಲ ಆಫಲ್ಲಿರುತ್ತಲ್ಲ, ಮತ್ತು ಫುಲ್ಲು ಟೊಮೊಟೊ ಅಂತೂ ನೋಡೋದಕ್ಕೆ ಬರೋದಿಲ್ಲ. ಒಂಥರ ಸ್ಮೆಲ್ ಬಂದುಬಿಟ್ಟು ಬೇಗ ಒಂಥರ ಹುಳ ಕೂಡ ಆಡ್ಬಿಡ್ತವೆ. ಹಾಗಾಗಿ ಏನು ಕೂಡ ಇಡೋದಿಲ್ಲ. ಇವಾಗ ಎಲ್ಲ ಎಷ್ಟು ಬೇಕಷ್ಟು ಸುಮ್ಮನೆ ಯೂಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ತರಬೇಕಿತ್ತು ನೆನ್ನೆ, ತರಕಾರಿ ತರೋದೇ ಮರ್ತು ಬಂದುಬಿಟ್ಟೆ. ಮತ್ತು ಮನೆಗೆ ಬಂದು ನೆನ್ಪು ಮಾಡಿಕೊಂಡೆ, ತರಕಾರಿ ತಂದಿದ್ರೆ ಚೆನ್ನಾಗಿರೋದಂತ ಹೇಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾಯಿರಿ.
ಇನ್ನು ಯಾಕೋ ಗೊತ್ತಿಲ್ಲ, ಮಧ್ಯಾಹ್ನ ಟೈಮು ಯಾಕೋ ಸ್ವಲ್ಪ ಸ್ವೀಟ್ ತಿನ್ನಬೇಕು, ಪಾಯಸ ತಿನ್ನಬೇಕು ಅಂತ ಆಸೆ ಆಯಿತು. ಇಷ್ಟು ದಿನ ಅಂತೂ ಅನ್ನಿಸ್ತಾನೆ ಇರಲಿಲ್ಲ, ಅದು ತಿನ್ಬೇಕು ಇದು ತಿನ್ನಬೇಕಿತ್ತು ಅಂತ ಹೇಳ್ಬಿಟ್ಟು. ಸಡನ್ನಾಗಿ ಯಾಕೋ ನೆನಪಾಯಿತು. ಇನ್ನು ಹೆಸರು ಬೇಳೆ ಕೂಡ ಇದ್ದು, ಹೆಸರು ಕಾಳು ಕೂಡ ಇದ್ವು. ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು, ಯಾಕೆ ಹೆಸರು ಕಾಳು ಹುರಿದ್ಬಿಟ್ಟು ಪಾಯಸ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಟೇಸ್ಟು. ಇನ್ನು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು. ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಹೆಸರು ಕಾಳು ತೊಗೊಂಡ್ಬಿಟ್ಟು ಇನ್ನು ಉರಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಸ್ವೀಟ್ ತಿನ್ನಬೇಕು ಅಂತ ಆಸೆ ಅನಿಸುತ್ತೆ, ಆದರೆ ತಿನ್ನೋದಕ್ಕೆ ಆಗೋದಿಲ್ಲ. ಮತ್ತು ಅದನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬಾಯಕ್ಕೆ ಇಟ್ಕೊಂಡ್ರೆ ಅಸಲು ಒಂದು ಸ್ವಲ್ಪನೂ ಬಾಯಕ್ಕೆ ಹೋಗೋದಿಲ್ಲ, ತಿನ್ನೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಮತ್ತು ಒಂದು ಸತಿ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ, ಏನಂತಲೇ ಅರ್ಥ ಆಗ್ತಾ ಇಲ್ಲ ನನಗಂತೂ. ಇನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಳು ತೊಗೊಂಡ್ಬಿಟ್ಟು ಉರಿತಾ ಇದ್ದೀನಿ. ಇದು ಸೇಮ್ ಅಷ್ಟೇ, ಹೆಸರುಬೇಳೆ ಪಾಯಸ ನಾವು ಯಾವ ಥರ ಮಾಡ್ತೀವೋ ಅದೇ ಥರನೇ ಇದು ಕೂಡ ಮಾಡೋದು. ಚೆನ್ನಾಗಿ ಹುರಿದ್ಬಿಟ್ಟು ಇನ್ನು ಮಾಡಿದೆ. ಸೇಮ್ ಎಲ್ಲ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು, ಇನ್ನು ಹೆಸರು ಕಾಳಿರುತ್ತಲ್ಲ ಒಂದೆರಡು ವಿಸಲ್ ಹೊಡ್ಸ್ಕೊಂಡ್ಬಿಟ್ಟು ಎಲ್ಲ ಕೂಡ ಚೆನ್ನಾಗಿ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಿಜವಾಗ್ಲೂ. ಎಲ್ಲ ಕೂಡ ಕಾಳು ಚೆನ್ನಾಗಿ ಸಿಗ್ತಾಯಿದ್ದು ತಿನ್ನೋದಕ್ಕೂ ಕೂಡ ಬಾಯಿಗೆ. ಆಮೇಲೆ ಹಾಕೋಣ ಅಂತ ನೋಡ್ತಿದ್ದೀನಿ, ಯಾಕೋ ನನಗೆ ತಿನ್ನೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ಅದಕ್ಕೆ ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡ್ಬಿಟ್ಟು ವೇಸ್ಟ್ ಮಾಡೋದು ಬೇಡ, ಚೆನ್ನಾಗಿದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಮತ್ತು ತಂಪು ಕೂಡ ಅಲ್ವಾ, ಅದಕ್ಕೆ ಬೆಲ್ಲ ಕೂಡ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೆ, ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತಿನ್ನೋಣ ಅಂತೇಳ್ಬಿಟ್ಟು ಇನ್ನು ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡ್ಬಿಟ್ಟು ಇನ್ನು ಒಂದು ಸ್ವಲ್ಪ ಹಿಂಗೆ ಆರಿಸ್ಕೊಳ್ತಾ ಇದ್ದೀನಿ. ಸಖತ್ತು ಬಿಸಿ ಇತ್ತು. ಹಿಂಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಬಟ್ ತಿನ್ನೋದಕ್ಕೆ ಮಾಡ್ಕೊಳ್ಳೋಣ ಅಂದ ತಕ್ಷಣ ನನಗೆ ಅಸಲು ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ, ಹಂಗೆ ಆಗ್ತಾಯಿದೆ. ಇನ್ನು ಈ ಕಡೆ ಬಂದುಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಹಬ್ಬಗಳು ಕೂಡ ಸ್ಟಾರ್ಟ್ ಆದವು, ಎಲ್ಲರೂ ಕೂಡ ಮನೆ ಕ್ಲೀನಿಂಗಲ್ಲೆಲ್ಲ ಫುಲ್ಲು ಬ್ಯುಸಿ ಇದ್ಬಿಡ್ತೀರಾ. ನಾನು ಅಷ್ಟೇ ಸ್ವಲ್ಪ ಆದಷ್ಟು ಎಲ್ಲ ಕೂಡ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಡೈಲಿ ಸ್ವಲ್ಪ ಸ್ವಲ್ಪ ಏನು ಒಂದೇ ಸತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಮಾಡಿಕೊಂಡೆ. ಬಟ್ಟೆ ಅಂತೂ ಒಗ್ದಿರೋ ಬಟ್ಟೆ ಎಲ್ಲ ಹಂಗೆ ಇಟ್ಟಿದ್ದೆ, ಅಸಲು ಮಡಚೆ ಇಟ್ಟಿರಲಿಲ್ಲ. ಸುಮ್ಮನೆ ಎಲ್ಲ ಕೂಡ ದಿವಾನ್ ಕಾಟ್ ಮೇಲೆ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಇವತ್ತೆಲ್ಲ ಕೂಡ ಫೋಲ್ಡ್ ಮಾಡಿ ನೀಟಾಗಿ ಮಡಚ್ಬಿಟ್ಟು ದಿವಾನ್ ಕಾಟ್ ಆ ಕಡೆ ಇದ್ದಿದ್ದು ಈ ಕಡೆ ಸೈಡ್ಗೆ ಎಳೆದ್ಬಿಟ್ಟು ಹಂಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ. ಹಿಂಗೆ ಚೆನ್ನಾಗಿದ್ರಂತೂ ನಾನು ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ಕೊತಾನೆ ಇರ್ತೀನಿ. ಇನ್ನೇನಾದರೂ ಸ್ವಲ್ಪ ಅಪ್ಪಿತಪ್ಪು ಏನಾದರೂ ಸ್ವಲ್ಪ ಇದಾಯ್ತು ಅಂತಂದರೆ ನನಗೆ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಬಿಡು ಎಲ್ಲನೇ ಇರಲಿ ಅಂತ ಹೇಳ್ಬಿಡ್ತೀನಿ. ಆಮೇಲೆ ಮತ್ತೆ ಮನ್ಸಿಗೆ ಅನಿಸುತ್ತೆ, ಸುಮ್ಮನೆ ನಾನು ಮಲ್ಕೊಂಡ್ಬಿಟ್ರೆ ಅದು ಹಂಗೆ ಅಭ್ಯಾಸ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಒಟ್ಟು ಶುಕ್ರವಾರ ಶನಿವಾರ ಅಂತೂ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರಿಯಾಗಿ ಅಡುಗೆ ಸಮೇತ ಮಾಡಿರಲಿಲ್ಲ ಮನೇಲಿ. ಒಂದು ಸ್ವಲ್ಪ ಅನ್ನ ಮಾಡೋದು ಚಟ್ನಿ ಮಾಡೋದು ಅಷ್ಟೇ ಮಿಕ್ಸಿಗೆ ಹಾಕ್ಬಿಟ್ಟು ಅಲ್ಲೇ ಇಟ್ಬಿಡ್ತಿದ್ದೆ. ಇನ್ನು ಗುಂಡನಿಗೂ ಅಷ್ಟೇ ಸರಿಯಾಗಿ ಅವನು ಕೂಡ ಸರಿಯಾಗಿ ಕೇರೆ ಮಾಡಿಲ್ಲ ನಾನು. ಹಂಗೆ ಅನಿಸ್ಬಿಡ್ತು ನನಗೆ ನಿಜವಾಗ್ಲೂ. ಹೇಳ್ದೆನಲ್ಲ ಆ ಫೀಲಿಂಗ್ ಅಸಲು ನನ್ನ ಹತ್ರ ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದಾಗ್ಬಿಟ್ಟಿತ್ತು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಇವತ್ತೇ ಸ್ವಲ್ಪ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಬಟ್ಟೆ ಅಂತೂ ಎಷ್ಟು ಬಟ್ಟೆ ಇದ್ವು ಎಲ್ಲ ಕೂಡ ಹಂಗೆ ಎತ್ತಿಟ್ಬಿಟ್ಟಿದೆ, ಅಸಲು ಫೋಲ್ಡೇ ಮಾಡಿರಲಿಲ್ಲ. ಅದಕ್ಕೆ ಎಲ್ಲ ನೀಟಾಗಿ ಆ ಜಾಗಕ್ಕೆಲ್ಲ ಸೇರಿಸ್ಬಿಟ್ರೆ ಜಾಗ ಕೂಡ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಅಟ್ಲೀಸ್ಟ್ ಯಾರಾದರೂ ಊರೊಳಗೆ ಬಂದಾಗ ಅಂದರೆ ತೋಟಕ್ಕೆ ಬಂದೇ ಬರ್ತಾ ಇರ್ತಾರೆ ಸ್ವಲ್ಪ ನೆಂಟರು. ತುಂಬ ವರ್ಷಕ್ಕೆ ಬರ್ತಾ ಇದ್ದಾರೆ. ಅತ್ತೆ ಕಡೆ ರಿಲೇಟಿವ್ಸ್ ಅಂತೂ ಸಖತ್ತು ಸ್ವಲ್ಪ ಜಾಸ್ತಿ ರಿಚ್ ಇರೋರೇ ಇದ್ದಾರೆ ಆ ಕಡೆ ಸೈಡೆಲ್ಲ ಕೂಡ. ಇನ್ನು ನೋಡೋಣ, ಬಂದರೆ ಬರ್ತಾರೆ, ಇಲ್ಲಾಂದರೆ ಇಲ್ಲ, ಹೇಳೋದಕ್ಕಾಗೋದಿಲ್ಲ. ಇನ್ನು ನಾವು ಇರೋ ಮನೆಯೇ ಆಗಲಿ ಸ್ವಲ್ಪ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಪರವಾಗಿಲ್ಲ ಅಂತ ಅಂತಾರೆ. ನಾನು ಎಲ್ಲರನ್ನೂ ಕೂಡ ಇದೇ ಸದನೇ ಫಸ್ಟ್ ನೋಡೋದು ಫಂಕ್ಷನಲ್ಲಿ. ಯಾರು ಕೂಡ ನಾವು ಇಷ್ಟು ವರ್ಷ ಆಯಿತು ಮದುವೆಗೆ, 5 ವರ್ಷ 6 ವರ್ಷ ಆಯಿತು, ಯಾರೂ ಕೂಡ ನಾವು ಫಂಕ್ಷನ್ಗಾಗಲಿ ಈ ಥರ ಎಲ್ಲೂ ಕೂಡ ಕರೆದಿರಲಿಲ್ಲ. ಇನ್ನು ಅದಕ್ಕೋಸ್ಕರ ಇದು ಫಸ್ಟ್ನೇದಲ್ವಾ, ಇನ್ನು ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಇನ್ನು ಶ್ರಾವಣ ಕೂಡ ಪೂಜೆ ಎಲ್ಲ ಕೂಡ ಇನ್ನು ಮಾಡ್ಕೊಳ್ಳೋಣ ವಾರಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಶುಕ್ರವಾರ ಮಂಗಳವಾರ ಮತ್ತು ಏಕಾದಶಿ ದಿನ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ದೊಡ್ಡದು ಗೋಡನ್ನು, ಸಖತ್ತು ದೊಡ್ಡದಾಗಿದೆ ಇದೆಲ್ಲ ಧೂಳೆಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಂಗಾಗಿ ನನಗೆ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನು ಮಂಚ ಕೂಡ ಹೊರಗಡೆ ಇತ್ತಿಷ್ಟು ದಿನ ಮೊನ್ನೆ ಇಲ್ಲೇ ಮಲ್ಕೊಂಡಿದ್ವಿ ಒಂದಿನ ನಾವು, ಹಂಗಾಗಿ ಮಂಚ ಕೂಡ ಒಳಗಡೆ ತಂದು ಇಟ್ಟಿದ್ವಿ. ಮಂಚದ ಮೇಲೆ ನಮ್ಮ ಮನೆಯವ್ರು ಮಲ್ಕೊಂಡಿದ್ರು, ಇನ್ನು ಕೆಳಗಡೆ ನಾನು ಗುಂಡ ಮಲ್ಕೊಂಡಿದ್ವಿ. ಅದು ಕೆಬ್ಬಣ ಮಂಚ ಅಲ್ವಾ, ಅದು ಸಖತ್ತು ಮೈನೋವು ಬಂದುಬಿಡುತ್ತೆ, ಅದ್ರ ಮೇಲೆ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನಾದರೂ ಬೆಡ್ಡು ಏನಾದರೂ ಇದ್ದರೆ ಆರಾಮಾಗಿ ಮಲ್ಕೋಬೋದು, ನಿಮ್ಮದಾಗಿ ನಿದ್ದೆ ಬರುತ್ತೆ. ಬೆಡ್ಡಿಲ್ಲ, ಚಾಪೆ ಮೇಲೆ ಮತ್ತು ಬೆಡ್ಶೀಟ್ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡ್ರು ಕೂಡ ಅಸಲು ಈ ಕಡೆ ತಿರ್ಗೋಕ್ಕಾಗಲ್ಲ ಆ ಕಡೆ ತಿರ್ಗೋಕ್ಕಾಗಲ್ಲ, ಅಷ್ಟು ಮೈನೋ ಬಂದುಬಿಡುತ್ತೆ. ಅದಕ್ಕೆ ನಾವು ಮಂಚದ ಮೇಲೆ ಮಲ್ಕೊಳ್ಳೋದಿಲ್ಲ. ಇನ್ನು ಚಾಪೆ ಹಾಕ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಚಾಪೆ ಮೇಲೆ ಬೆಡ್ಶೀಟ್ ಹಾಕ್ಬಿಟ್ಟು ನಾನು ಗುಂಡ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತೀವಿ. ಅದಕ್ಕೆ ಇನ್ನು ಅದ್ರ ಮೇಲೆ ಬಂದುಬಿಟ್ಟು ಇನ್ನು ನಮ್ಮ ಮನೆಯವರೇ ಮಲ್ಕೊಂಡ್ಬಿಡ್ತಾರೆ ಅದ್ರ ಮೇಲೆ.
ನಮ್ಮ ಮನೆಯವ್ರಿಗೆ ಬೆಕ್ಕು ಇದೆ ಅಲ್ವಾ, ಬೆಕ್ಕು ಅದು ಕಾಲಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಬೆಕ್ಕಿಗೆ ಇದು ಮಾಡ್ತಾ ಇರ್ತಾರೆ. ಬೆಕ್ಕಿಲ್ಲ ಅಂದರೆ ಆರಾಮಾಗಿ ಎಲ್ಲರೂ ಕೂಡ ಮಲ್ಕೊತಿದ್ವಿ ಕೆಳಗೆ. ಆ ಬೆಕ್ಕಿನಗೋಸ್ಕರ ಮಾತ್ರ ಅವರು ಕೆಳಗಡೆ ಮಲ್ಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ಇನ್ನು ಅದು ಕಾಲಕ್ಕೂ ಬರ್ತಾ ಇರುತ್ತೆ ಮತ್ತು ತಲೆ ಹತ್ರ ಎಲ್ಲ ಬರ್ತಾ ಇರುತ್ತೆ. ಮತ್ತು ಚಿನ್ನಾಟ ಆಡ್ತಾ ಇರುತ್ತೆ. ಕೈ ಸ್ವಲ್ಪ ಹಿಂಗೆ ಟಚ್ ಮಾಡೋಂಗಿಲ್ಲ, ಹಂಗೆ ಬರೋದು ಇಟ್ಕೊಳ್ಳೋದು ಹಂಗೆಲ್ಲ ಮಾಡ್ತಾ ಇರುತ್ತಲ್ವ, ಹಾಗಾಗಿ ಅವ್ರಿಗೆ ಅಷ್ಟೊಂದು ಇದಾಗೋದಿಲ್ಲ. ಇನ್ನು ಈ ಕಡೆ ಎಲ್ಲ ಕೂಡ ಕ್ಲೀನ್ ಮಾಡಿದ್ದೀನಿ. ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಟೋಟಲಿ ನಾನು ಗುರುವಾರ ಸ್ವಲ್ಪ ಫುಲ್ಲು ಸಂಜೆವರೆಗೂ ಸ್ವಲ್ಪ ಆ್ಯಕ್ಟಿವಾಗಿ ಎಲ್ಲ ಕೆಲಸನೂ ಮಾಡಿಕೊಂಡೆ. ಇನ್ನು ಸಾಯಂಕಾಲಕ್ಕೆ ಅಡುಗೆ ಬಂದುಬಿಟ್ಟು ಬೆಳಗ್ಗೆದೇ ಮೊಟ್ಟೆ ಸಾಂಬಾರಿತ್ತು, ಬಿಸಿ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕೆ ಸರ್ವ್ ಮಾಡಿದ್ದೆ. ಬಿಸಿ ಅನ್ನನಾದರೂ ಮುದ್ದೆನಾದರೂ ಮಾಡೋಣ ಅಂತ ಹೇಳಿ. ಇನ್ನು ಸ್ವಲ್ಪ ಕೆಲಸ ಇದೆ, ಇನ್ನು ಜಾಸ್ತಿಯನ್ನು ಎಲ್ಲ ಮಾಡ್ಕೊಂಡಿಲ್ಲ, ಇನ್ನು ಸ್ವಲ್ಪ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ನಾನು ಮೊನ್ನೆ ಹಿರಿಯೂರಿಗೆ ಹೋಗಿದ್ವಲ್ವ, ನಾನು ಪವಿತ್ರ ಅವರೆಲ್ಲ ಕೂಡ ನಾನೇನೇನು ತೊಗೊಂಡೆ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನನಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಎಷ್ಟೋ ವರ್ಷದಿಂದನೂ ಅಂದ್ಕೊಳ್ತಾ ಇದ್ದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಊರಲ್ಲಿದ್ದಾಗ ಅಷ್ಟೇ, ಅಮ್ಮರ ಮನೇಲಿದ್ದಾಗ ಅಷ್ಟೇ ತೊಗೊಬೇಕು ತೊಗೊಂಡು ಇಟ್ಕೊಂಡ್ರೆ ಇರುತ್ತೆ ಅಂತೇಳ್ಬಿಟ್ಟು ತುಂಬ ಪ್ರಯತ್ನ ಪಡ್ತಾಯಿದ್ದೆ. ಬಟ್ ಅದು ಯಾಕೋ ಇಷ್ಟು ದಿನ ಆದರೂ ಕೂಡ ಬಂದಿರಲಿಲ್ಲ. ಅದಕ್ಕೆ ಫೈನಲಿ ನಾವು ಮೊನ್ನೆ ಹೋದಾಗ ಇನ್ನು ಡೈರೆಕ್ಟಾಗಿ ಪಾತ್ರೆ ಅಂಗಡಿಗೆ ಹೋಗ್ಬಿಟ್ಟಿದ್ವಲ್ಲ, ಅಲ್ಲಿಗೆ ಹೋದ ತಕ್ಷಣ ಸಡನ್ನಾಗಿ ನಂಗೆ ನೆನಪಾಯಿತು. ಇನ್ನು ನೋಡೋಣ ಕೇಳೋಣ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡು ಬಂದೆ. ನನಗೆ ಬೇಕಾಗಿದ್ದು ಇದು ಇಡ್ಲಿ ಪಾತ್ರೆ. ತುಂಬ ವರ್ಷದಿಂದ ನಾನು ಅಂದ್ಕೊಳ್ತಾ ಇದ್ದೆ ತೊಗೊಳೋಣ ಅಂತ ಹೇಳ್ಬಿಟ್ಟು. ಇನ್ನು ಹಳ್ಳಿ ಕಡೆ ಎಲ್ಲ ಗಾಡೀಲಿ ಮಾರ್ಕೊಬರ್ತಾಯಿದ್ರು, ಬಟ್ ಗಾಡಿಯಲ್ಲಿ ಮಾರ್ಕೊಬರೋ ಕ್ವಾಲಿಟಿಗೂ ಈ ಅಂಗಡಿಯಲ್ಲಿ ತೊಗೊಂಡಿರೋ ಕ್ವಾಲಿಟಿಗಂತೂ ತುಂಬ ವ್ಯತ್ಯಾಸ ಇರುತ್ತೆ. ರೇಟ್ ಕೂಡ ಅಷ್ಟೇ, ಇಲ್ಲಿ KG ಲೆಕ್ಕ ಕೊಡ್ತಾರೆ, ಅಲ್ಲಿ ಪೀಸ್ ಲೆಕ್ಕ ಕೊಡ್ತಾ ಇರ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ವ್ಯಾಪಾರ ಇರುತ್ತೆ. ಇದು ಬಂದುಬಿಟ್ಟು ಅಲ್ಯೂಮಿನಿಯಮ್, ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ನಮ್ಮ ಚಿಕ್ಕಮ್ಮನೂ ಅಷ್ಟೇ, ಅವರು ಒಂದು ಕೊಳಗ ತೊಗೊಂಡ್ರು, ಮತ್ತು ಪವಿತ್ರ ತಟ್ಟೆ ಮತ್ತು ದೊಡ್ಡ ಗ್ಲಾಸು ಮತ್ತು ಚೊಂಬು ಅವೆಲ್ಲ ಬೇಕಾಗಿದ್ವು, ಅವೆಲ್ಲ ತೊಗೊಂಡ್ಲು. ಹಾಗಾಗಿ ನಾನು ಬಂದುಬಿಟ್ಟು ಇಡ್ಲಿ ಪಾತ್ರೆ ಮತ್ತು ಪ್ಲೇಟ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಡ್ಲಿ ಪಾತ್ರೆ ತೊಗೊಂಡೆ, ನೋಡ್ತಾ ಇರ್ಬೋದು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಫುಲ್ಲು ವೆಯ್ಟ್ ಇದೆ ಇದು. ತೊಗೊತೀವಿ, ಸ್ವಲ್ಪ ವರ್ಷದಗಟ್ಟಲೆ ಬಾಳಿಕೆ ಬರೋದೇ ತೊಗೊಳೋಣ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡೆ. ಅದು ಚೆನ್ನಾಗಿದೆ. ನಾನಂತೂ ಒಂದು ಸತಿ ಕೂಡ ನಾನು ಇಡ್ಲಿನೇ ಮಾಡಿಲ್ಲ ಲೈಫಲ್ಲಿ. ಫಸ್ಟ್ ಟೈಮ್, ಅದು ಯಾವಾಗ ಟ್ರೈ ಮಾಡ್ತೀನೋ ಗೊತ್ತಿಲ್ಲ, ಮಾಡಬೇಕು. ಏನಾದರೂ ಒಂದು ತೊಗೊಬೇಕು ಅಂತ ಅಂದಾಗ ಅದಕ್ಕೆ ಟೈಮು ಅದೆಲ್ಲ ಕೂಡ ಬರೋವರೆಗೂ ತೊಗೊಳೋದಕ್ಕಾಗೋದಿಲ್ಲ. 21 ಇಡ್ಲಿ ಒಂದೇ ಇಬ್ಬಿಗೆ ಮಾಡ್ಬೋದು. ಇನ್ನು 3 ಪ್ಲೇಟ್ ಇದೆ ಇದರಲ್ಲಿ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಮತ್ತು ನಾವು ಸುಮ್ಮನೆ ಕಡಿಮೆ ಇದಿರೋ ತೊಗೊಂಡ್ರೆ ನಮಗೆ ಇದು, ಇನ್ನು ನಮಗೆ ಆರಾಮಾಗಿ 21 ಇಡ್ಲಿ ಆಗುತ್ತೆ ಇದರಲ್ಲಿ. ಇನ್ನು ಒಂದು ಸರ್ತಿ ಇಟ್ಬಿಟ್ರಂತೂ ಸಾಕಾಗುತ್ತೆ. ನಾವಿರೋದೇ ಇನ್ನು 3 ಜನ ಅಲ್ವಾ, ಒಂದು ಇಬ್ಬಿ ಮಾಡಿದ್ರೆ ಸಾಕು, ಆರಾಮಾಗಿ ಇಡ್ಲಿ ಆಗ್ತವೆ. ಇದು ತೊಗೊಂಡೆ, ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಇದು ತೊಗೊಂಡು ಮತ್ತೆ 2 ಪ್ಲೇಟ್ ತೊಗೊಂಡೆ ಇಡ್ಲಿ ಅಂತ ಹೇಳ್ಬಿಟ್ಟು. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಪ್ಲೇಟು. ಇವೇನು ಗೊತ್ತಾ, ನಾವು ಡಜನ್ ಗಟ್ಟಲೆ ತೊಗೋಬೇಕು, ಇಲ್ಲ ತೊಗೊಂಡ್ರೆ ಅರ್ಧ ಡಜನ್ ಅಂದರೆ 6 ತೊಗೋಬೇಕು. ಹಂಗಾದ್ರೆ ನಮಗೆ ಸ್ವಲ್ಪ ಅಮೌಂಟ್ ಕೂಡ ಮಿಕ್ಕುತ್ತೆ. 1 ಪೀಸು 2 ಪೀಸು ಸಿಂಗಲ್ ತೊಗೊಂಡ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಇವು ಅಷ್ಟೇ, ಪ್ಲೇಟ್ ಮಾತ್ರ ಸಖತ್ತಾಗಿದ್ದಾವೆ, ಕ್ವಾಲಿಟಿ ಕೂಡ ಚೆನ್ನಾಗಿದ್ದಾವೆ. ಇನ್ನು ನಾನು ಬಂದುಬಿಟ್ಟು 2 ತೊಗೊಂಡೆ ಸಾಕು ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆದವು ಇವಂತೂ. ಇನ್ನು ಗುಂಡಕ್ಕಷ್ಟೇ, ಏನಾದರೂ ದೋಸೆ ಚಪಾತಿ ಈ ಥರ ಇಡ್ಲಿ ಏನಾದರೂ ಮಾಡಿದಾಗ ಮಕ್ಕಳಿಗೆ ಈ ಥರ ಹಾಕ್ಕೊಟ್ರೆ ಆರಾಮಾಗೆ ಖುಷಿಪಟ್ಟು ತಿಂತಾರೆ ಅಂತೇಳ್ಬಿಟ್ಟು ಹಂಗೆ ನೆನೆಸ್ಕೊಂಡೆ ತೊಗೊಂಡೆ. ಮತ್ತು ಇದೊಂದು ತೊಗೊಂಡೆ ಜಾಲರದ್ದು. ಇದು ಏನಾದರೂ ಬೇಳೆ ಬಸಿಯೋದಕ್ಕೂ, ಸೊಪ್ಪು ಬಸಿಯೋದಕ್ಕೂ, ಇಲ್ಲಾಂದರೆ ಏನಾದರೂ ಅಕ್ಕಿ ಬಸಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಮತ್ತು ಇದರಲ್ಲಿ ಹೂರಣ ಕೂಡ ಆರಾಮಾಗಿ ನಾವು ಮ್ಯಾಶ್ ಮಾಡ್ಕೋಬೋದು. ಇನ್ನು ಹೂರಣ ಕೂಡ ನಾವು ಮಿಕ್ಸಿಲಾಗಲಿ ಮತ್ತು ಇದು ರುಬ್ಬೋ ಗುಂಡಲ್ಲಾಗಲಿ ಅದೆಲ್ಲ ಇದು ಮಾಡೋದಕ್ಕಿಂತ ಸುಮ್ಮನೆ ಇದರಲ್ಲಿ ಹಾಕ್ಬಿಟ್ಟು ಏನಾದರೂ ಒಂದು ಚಿಕ್ಕದು ಚೊಂಬುನೋ ಇಲ್ಲ ಲೋಟನೋ ಏನೋ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ರೆ ಆರಾಮಾಗಿ ಫುಲ್ಲು ಸಾಫ್ಟಾಗಿ ಹೂರಣ ಎಲ್ಲ ಕೆಳಗಡೆ ಬರ್ತಾ ಇರುತ್ತೆ. ಇಡ್ಲಿ ಅಂತೇಳ್ಬಿಟ್ಟು ಇದು ಕೂಡ ಒಂದು ತೊಗೊಂಡೆ, ಇಷ್ಟು ತೊಗೊಂಡೆ. ಇನ್ನು ನನಗೆ ಬಂದುಬಿಟ್ಟು ಇಡ್ಲಿ ಪಾತ್ರೆ ಮತ್ತು ಪ್ಲೇಟು ಇದೆಲ್ಲ ಸೇರಿಬಿಟ್ಟು ಕರೆಕ್ಟಾಗಿ 1450 ರೂಪಾಯಿ ಆಯಿತು. 50 ರೂಪಾಯಿ ಕಮ್ಮಿ 1500 ಇದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ದೊಡ್ಡದಾಗೇ ಇದೆ. ಸೈಜ್ ಕೂಡ ಅಂದರೆ ಫೋನಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ,
ಚೆನ್ನಾಗಿ ದೊಡ್ಡದೇ ಇದೆ, ತೀರಷ್ಟು ಚಿಕ್ಕದೇನಿಲ್ಲ, ಚೆನ್ನಾಗಿದೆ. ಇದು ತೊಗೊಂಡೆ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಫೈನಲಿ ತೊಗೊಂಡಿದ್ದೀನಿ. ನೋಡಬೇಕು ಯಾವಾಗ ಇಡ್ಲಿ ಮಾಡ್ತೀನೋ ಗೊತ್ತಿಲ್ಲ, ಇನ್ನು ಮಾಡಿದ ತಕ್ಷಣವೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇರಲಿ, ಮನೆಯಲ್ಲಿ ಪ್ರತಿಯೊಂದು ಐಟಮು ಇರಬೇಕು, ಇಲ್ಲಾಂದರೆ ಹೆಣ್ಮಕ್ಳಿಗಂತೂ ಒಂಥರ ಅನ್ನಿಸ್ತಾ ಇರುತ್ತೆ. ಇನ್ನು ಆ ಕಡೆ ಎಲ್ಲ ಮಾಡ್ತಾಯಿರ್ತಾರೆ, ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇರಲಿ, ಇವಾಗ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿರೋದೆಲ್ಲ ನಿಧಾನಕ್ಕೆ ನೋಡ್ಕೊಳೋಣ ಮುಂದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಪ್ಲೇಟ್ ಅಂತೂ ತುಂಬ ಚೆನ್ನಾಗಿದ್ದಾವೆ, ಇಷ್ಟು ತೊಗೊಂಡೆ. ಇನ್ನು ಇದನ್ನು ಫಂಕ್ಷನ್ ಆಗೋವರೆಗೂ ತೆಗಿಯೋದು ಬೇಡ, ಫಂಕ್ಷನ್ ಎಲ್ಲ ಆದಮೇಲೆ ನೋಡೋಣ, ಒಂದ್ಸತಿ ಫ್ರೀ ಮಾಡಿಕೊಂಡು ನೀಟಾಗಿ ಇಡ್ಲಿ ಮಾಡಿ ಕೊಡೋಣ ಗುಂಡನಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇದ್ರ ಸವಸ ಬೇಡ ಸದ್ಯಕ್ಕೆ, ಇವಾಗ ಒಂದು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಒಂದು ವಾರದ ಮಟ್ಟಿಗೆ ಎತ್ತಿಟ್ಬಿಡ್ತೀನಿ, ಆಮೇಲೆ ತೊಗೊಂಡು ಯೂಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಇನ್ನು ದೊಡ್ಡ ಕವರಲ್ಲಿ ಹಾಕ್ಕೊಟ್ಟಿದ್ರೆ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಅದರಲ್ಲೇ ಹಾಕಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿದ್ದೀರಾ. ನನಗೆ ಕಮೆಂಟ್ಸ್ ನೋಡಿನೇ ನಿಜವಾಗ್ಲೂ ಭಾಳ ಫೀಲ್ ಆಗಿಬಿಡ್ತು. ನಾನು ಅಂದ್ಕೊಂಡೇ ಇರಲಿಲ್ಲ, ದೇವರಾಣಿಗೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೊತ್ತಾ, ಈ ಥರ ಕಮೆಂಟ್ಸ್ ಬರ್ತಾ ಇರ್ತವೆ, ವೆಯ್ಟ್ ಮಾಡ್ತಾ ಇರ್ತೀರಾ. ಮತ್ತು ಸಾವಿತ್ರಿ ಸಿಸ್ಟರ್ಗೂ ಕೂಡ ಕಮೆಂಟ್ ಹೋಗುತ್ತೆ ನನ್ನ ಬಗ್ಗೆ ಕೇಳೋದಕ್ಕೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಸಾವಿತ್ರಿ ಸಿಸ್ಟರ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವು ಕೂಡ ನನಗೆ ಬೇಗ ನನಗೆ ಇದು ಅಂದರೆ ಫೋನ್ ಮಾಡಿ ಹೇಳಿರಲಿ ಅಂದರೆ ನಾನು ಇನ್ನೂ ಸ್ವಲ್ಪ ಹಂಗೆ ಬಿಟ್ಬಿಡ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.